ಮೇ 16-17 ಹುಬ್ಬಳ್ಳಿಯಲ್ಲಿ 12ನೇ ಮೇ ಸಾಹಿತ್ಯ ಸಮ್ಮೇಳನ. ದಲಿತರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಮೇ ಸಾಹಿತ್ಯ ಮೇಳ ಪ್ರತಿ ವರ್ಷ ಆಯೋಜನೆ ಮಾಡಿಕೊಂಡು ಬರಲಾಗಿದ್ದು, ಪ್ರಸಕ್ತ ವರ್ಷ ಸಂವಿಧಾನಿಕ ಪ್ರಜಾಸತ್ತೆಯ ಮೇಲಿನ ದಾಳಿ ಎನ್ನುವ ಹೆಸರಿನ ಮೇಲೆ 12ನೇ ಮೇ ಸಾಹಿತ್ಯ ಸಮ್ಮೇಳನ ಮೇ 16-17 ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಎಂದು ಡಾ. ರಾಮಚಂದ್ರ ಹಂಸನೂರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಕೆ ಪೂಜಾರ, ನೂರುಂದಪ್ಪ ಕೋಳೂರು, ಸರೋಜಾ ಕೋಳೂರು, ಶರಣು ಪೂಜಾರ, ಪರಶು ಕಾಳೆ, ರಮೇಶ್ ಕೋಳೂರು, ಯೂಸುಫ್ ಮಜ್ಜಗಿ, ಮಲ್ಲಪ್ಪ ಕೋಳೂರು ಉಪಸ್ಥಿತರಿದ್ದರು. ಈ ವರ್ಷದಂತೆ ಈ ವರ್ಷವೂ ಸಹಿತ ಮೇ ಸಾಹಿತ್ಯ ಮೇಳ ನಾವು ಹುಬ್ಬಳ್ಳಿಯಲ್ಲಿ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ನಡೆಸ್ತಾ ಇದ್ದೇವೆ. ಈ ಸಮಾನತೆ ಆಸೆಯನ್ನು ಹೊಂದಿ ನಡೆಸುವಂಥ ಈ ಸಮ್ಮೇಳನ ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡಲು, ಅವರಿಗೆ ಅನ್ಯಾಯವಾಗದಂತೆ ಅನ್ಯಾಯವಾದಾಗ ಅದರ ವಿರುದ್ಧ ಪ್ರತಿಭಟಿಸುವಂಥ ಕೆಲಸಗಳನ್ನು ನಮ್ಮ ಮೇ ಸಾಹಿತ್ಯ ಮೇಳದಿಂದ ಮಾಡ್ತಾಯಿದ್ದೇವೆ. ಈ 12ನೇ ಇದು ನಡೀತಾ ಇರೋದು 12ನೇ ಮೇ ಸಾಹಿತ್ಯ ಮೇಳ. ಲಡಾಯಿ ಪ್ರಕಾಶನ ಗದಗ, ಚಿತ್ತಾರ ಕಲ್ಲಬಳಗ, ಧಾರವಾಡ, ಕವಿ ಪ್ರಕಾಶನ ಕವಲಕ್ಕಿ, ಮೇ ಸಾಹಿತ್ಯ ಮೇಳ ಹುಬ್ಬಳ್ಳಿ ಬಳಗ, ಈ ಎಲ್ಲ ಸಂಘಟನೆಗಳ ವತಿಯಿಂದ ಈ ಮೇ ಸಾಹಿತ್ಯ ಮೇಳ ನಡೀತಿದೆ. ಪ್ರತಿ ವರ್ಷ ನಾವು ಮೇ ಸಾಹಿತ್ಯ ಮೇಳದ ಒಂದು ಟೈಟಲ್ ಕೊಟ್ಟು ನಡೆಸ್ತೀವಿ. ಅದೇ ಥರ ಈ ಸಾರಿ ಸಹಿತ ಸಂವಿಧಾನಿಕ ಪ್ರಜಾಸತ್ತೆಯ ಮೇಲೆ ದಾಳಿ ಅಂತಕ್ಕಂಥ ದಾಳಿ, ಚಹರೆ ಮತ್ತು ಹೊರದಾರಿಗಳಂತಕ್ಕಂಥ ಒಂದು ಟೈಟಲ್ ಕೊಡುವ ಮೂಲಕ ಈ ಮೇ ಸಾಹಿತ್ಯ ಮೇಳವನ್ನು ಮಾಡ್ತಾಯಿದ್ದೇವೆ. ಮುಖ್ಯವಾಗಿ ಈ ಮೇ ಸಾಹಿತ್ಯ ಮೇಳದಲ್ಲಿ ನವಲಗುಂದ ರೈತ ಬಂಡಾಯ ವೇದಿಕೆ ಅಂತ ಮುಖ್ಯ ವೇದಿಕೆ ಮಾಡಿಕೊಂಡು, ಅದೇ ಥರ ದ್ವಾರ 1 ಅಂತಂದು ಆ ಭಾಗದಲ್ಲಿ ಸುಪ್ರಸಿದ್ಧ ಸಾಹಿತಿಗಳು, ಹೋರಾಟಗಾರರು, ರೈತ ಬಂಡಾಯ ಮಾಡಿದವರು ಇವರೆಲ್ಲ ಹೆಸರುಗಳನ್ನಲ್ಲೇ ತೆಗೆದುಕೊಂಡಿದ್ದೀವಿ. ದ್ವಾರ 1 ಅಂತ ಚಂಪಾ, ಇವೆಲ್ಲ ತೆಗೆದುಕೊಂಡು ಅವು ದ್ವಾರಗಳನ್ನು ಸಹಿತ ನೇಮಿಸಿರ್ತೀವಿ. ಈ ಮೇ ಸಾಹಿತ್ಯ ಮೇಳದಲ್ಲಿ ಮುಖ್ಯವಾಗಿ 6 ಗೋಷ್ಠಿಗಳು ನಡೀತವೆ. ಮೊಟ್ಟ ಮೊದಲು ಉದ್ಘಾಟನೆಯಿಂದ ಒಂದು, ಕೊನೆಗೆ ಸಮಾರೋಪ, ಇಷ್ಟು ಕಾರ್ಯಕ್ರಮ ನಡೀತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ 4 ದಿವಸ ಮುಖ್ಯವಾಗಿ ನಡೀತಾ ಇರ್ತದೆ. ಅದಕ್ಕೆ 2 ದಿವಸ ಕಲಾವಿದರು ಚಿತ್ರಗಳನ್ನು ರಚಿಸಿ, ಅವತ್ತಿನ ದಿವಸ 16ನೇ ತಾರೀಕಿಗೆ ಉದ್ಘಾಟನೆ ದಿವಸ ಅದನ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ಸಹಿತ ಈಗ ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಉದ್ಘಾಟನೆ ಗೋಷ್ಠಿ ಅಂತ ಇದು ಮಾಡ್ತಾ ಇರೋರು, ಇದಕ್ಕೆ ಬರ್ತಾ ಇರೋರು, ದಿಕ್ಸೂಚಿ ಮಾತಿಗೆ ಬರ್ತಾ ಇರೋರು ಮುಂಬೈಯಿಂದ ಜಸ್ಟಿಸ್ ಬರ್ತಾ ಇದ್ದಾರೆ, ನ್ಯಾಯಮೂರ್ತಿ BG ಕೋಳ್ಸೆ ಪಾಟೀಲ್ ಅಂತಕ್ಕಂಥ ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಪಾಣಿ ಅಂತ ಕರ್ನೂಲದಿಂದ ಬರ್ತಾ ಇದ್ದಾರೆ. ಅದೇ ರೀತಿ ವಿ ಬಾಲಸುಬ್ರಹ್ಮಣ್ಯ ಅಂತ ಬೆಂಗಳೂರಿನವರು, ಅವರು IAS ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಅವ್ರದ್ದು ಇತ್ತೀಚೆಗೆ ಅವ್ರದ್ದೊಂದು ಆತ್ಮಕಥನೂ ಬಂದಿದೆ, ಅವರು ಬರ್ತಾಯಿದ್ದಾರೆ. ಕಲಬುರಗಿಯಿಂದ ನೀಲಾ ಅನ್ನುವಂಥವ್ರು ಬರ್ತಾರೆ, ಮಹಿಳಾ ಇದರಾಗಿ, ಅವರು ಒಳ್ಳೆಯ ಹೋರಾಟಗಾರರು, ಅವರು ಸಹಿತ ಅವರು ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಸಮತೆಡೆಗೆ ನರ್ತನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಒಂದರಿಂದ. ಈ ಮೇ ಸಾಹಿತ್ಯ ಮೇಳ 1ನೇ ಗೋಷ್ಠಿ ಸಂವಿಧಾನಿಕ ಪ್ರಜಾಸತ್ತೆಯ ಸ್ವರೂಪ ಮತ್ತು ಸಂಘರ್ಷದ ಇತಿಹಾಸ ಅಂತಕ್ಕಂಥ ಗೋಷ್ಠಿ ನಡೀತಾ ಇದೆ. ಅದೇ ರೀತಿ ಆ ಗೋಷ್ಠಿಗೆ BR ಮಂಜುನಾಥ್ ಅವರು ಬರ್ತಾಯಿದ್ದಾರೆ, ದಿನೇಶ್ ಅಮೀನ್ಮುಟ್ಟ ಬರ್ತಾಯಿದ್ದಾರೆ. ಹೀಗೆ ಅನೇಕರು ಆ ಗೋಷ್ಠಿಯಲ್ಲಿ ಬರ್ತಾಯಿದ್ದಾರೆ. ಮುಂದೆ 2ನೇ ಗೋಷ್ಠಿಯಲ್ಲಿ ವರ್ತಮಾನ ಭಾರತದಲ್ಲಿ ಸಂವಿಧಾನಿಕ ಪ್ರಜಾಸತ್ತೆ ಏನು ಎತ್ತ ಅಂತಕ್ಕಂಥ ಗೋಷ್ಠಿ ನಡೀತಾ ಇದೆ. ಈ ಗೋಷ್ಠಿಗೆಲ್ಲಿ ಸುಧೀರ್ ಕುಮಾರ್ ಮುರಳಿ ಅಂತ ಬರ್ತಾಯಿದ್ದಾರೆ, BT ವೆಂಕಟೇಶ್, ಬಂಜಗಾರಿ ಜಯಪ್ರಕಾಶ್, AM ಇಸ್ಮಾಯಿಲ್ ಇವರು ಬರ್ತಾ ಇದ್ದಾರೆ. ಅದೇ ರೀತಿ 3ನೇ ಗೋಷ್ಠಿ ಅನುಭವ ಕಥನ ಅಂತಕ್ಕಂಥ ಗೋಷ್ಠಿ ನಡೀತಾ ಇದೆ. ಅದರಲ್ಲಿ ಸೈಯದ್ ಕಾಸಿಂ ರಸೂಲ್ ಇಲ್ಲಾಸ್ ಅಂತ ನವದೆಹಲಿಯಿಂದ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀನಿವಾಸ್ ಅಂತ ದೇವನಹಳ್ಳಿಯಿಂದ ಬರ್ತಾ ಇದ್ದಾರೆ. ಅದೇ ರೀತಿ SR ಹಿರೇಮಠ ಅಂತ, ಅಲ್ಲಿ SR ಹಿರೇಮಠ ಅವರು ಧಾರವಾಡದವರು, ಅವರು ಸಹಿತ ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಟ್ಟಾರೆ 6 ಗೋಷ್ಠಿಗಳು 2 ದಿನ ನಿರಂತರ ನಡೀತಾ ಇದ್ದೀವಿ. ಕೊನೆಗೆ ಸಮಾರೋಪ ನಡೀತಾ ಇದೆ. ಸಮಾರೋಪದಲ್ಲಿ ಈಗೆಲ್ಲ ಪ್ರತಿ ವರ್ಷ ನಾವು ಏನು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ, ಆ ಪ್ರಶಸ್ತಿ ಈ ಸಾರಿನೂ ಮುಂದುವರಿತವೆ. ಆ ಪ್ರಶಸ್ತಿ ವಿಭಾ ಸಾಹಿತ್ಯ ಪ್ರಶಸ್ತಿ ಈ ಸಾರಿ ಸಂತೇಬೆನ್ನೂರು ಫೈಜ್ನಟ್ ರಾಜ್ ಅನ್ನೋರಿಗೆ ದೊರೆತಿದೆ. ಅದೇ ರೀತಿ ಬಂಡ್ರಿ ನರಸಪ್ಪ ಸಮಾಜಮುಖಿ ಶ್ರಮಜೀವಿ ಪ್ರಶಸ್ತಿ ಅನ್ನುವಂಥದ್ದು SK ಶಾಂತ ಕಲಬುರಗಿಯವರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿ ನವಲ್ಕಲ್ ಬೃಹನ್ಮಠ ಶಾಂತ ವೀರಮ್ಮ ಮಾತೆ ಪ್ರಶಸ್ತಿ ಅಂತ ಬರ್ತಾಯಿದೆ. ಆ ಪ್ರಶಸ್ತಿ ರಮಾಕುಮಾರಿ ತುಮಕೂರವ್ರಿಗೆ ಆ ಪ್ರಶಸ್ತಿ ಬಂದಿದೆ. ಅದೇ ರೀತಿ ನಿಂಗಪ್ಪ ಸಂಶಿ ರೈತ ಚೇತನ ಪ್ರಶಸ್ತಿ ಏನು ಬರ್ತಾಯಿದೆ, ಅದು ಈ ಸಾರಿ ಲಕ್ಷ್ಮಣ್ ಹುಗಾರ್ ಅವ್ರಿಗೆ ದೊರೆತಿದೆ. ಅದೇ ರೀತಿ ಪಂಚಪ್ಪ ಸಮುದಾಯ ಮಾರ್ಗಿ ಪ್ರಶಸ್ತಿ
ಪಿ ಅಬ್ದುಲ್ಲಾ ಹೊಸಪೇಟೆ ಅವರಿಗೆ ದೊರೆತಿದೆ. ಅದೇ ರೀತಿ ಚಂದ್ರಶೇಖರ್ ಹೊಸಮನಿ ಅಂಬೇಡ್ಕರ್ ಪತ್ರಿಕಾ ಮಾರ್ಗಿ ಅನ್ನುವಂಥ ಪ್ರಶಸ್ತಿ ಕೃಷ್ಣಮೂರ್ತಿ ಚಮರಂ ಅಂತ ಮೈಸೂರವರು ಅವರಿಗೆ ದೊರೆತಿದೆ. ಲಕ್ಷ್ಮೀಬಾಯಿ ಕಟ್ಟಿಮನಿ ಸಮಾಜಕ್ಕೆ ಮುಖ್ಯ ಮಹಿಳೆ ಪ್ರಶಸ್ತಿ ಚಂದ್ರಮ್ಮ ಅಂತವರು ಬೆಂಗಳೂರಿನವರು ಅವರಿಗೆ ದೊರೆತಿದೆ. ಅದೇ ರೀತಿ ವಿ ಎಸ್ ತಳವಾರ್ ಪುಲೆ ಮಾರ್ಗಿ ಶಿಕ್ಷಕರು, ಈ ಪ್ರಶಸ್ತಿ ತುಕಾರಾಮ್ ಚಂಚಲ್ಕರ್ ಅನ್ನುವಂಥ ವಿಜಾಪುರವ್ರಿಗೆ ದೊರೆತಿದೆ. ಇವೆಲ್ಲ ಪ್ರಶಸ್ತಿಗಳು ಸಮಾರೋಪದಲ್ಲಿ ಕೊಡಮಾಡುತ್ತಾ ಇದೆ. ಹೀಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಮೇ ಸಾಹಿತ್ಯದ ಮೂಲಕ ನಡೀತಾ ಇದ್ದಾವೆ. ಅದು ಕಲ್ಯಾಣ ಮಂಟಪ ಆರ್.ಎನ್. ಶೆಟ್ಟಿಯವ್ರ ಕಲ್ಯಾಣ ಮಂಟಪ ಸಹಿತ ತಮಗೆಲ್ಲ ಗೊತ್ತಿರ್ಬೋದು. ಅಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಸಮೀಪನೇ ಇದೆ. ಹೋಗಿ ಬರೋರಿಗೂ ಸಹಿತ ಏನಂತ ತೊಂದರೆ ಆಗೋದಿಲ್ಲ. ಇವೆಲ್ಲ 2 ದಿವಸ ಸತತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ ಅಂತ ನಿಮಗೂ ಸಹಿತ ನಾನು ಆಮಂತ್ರಣ ಕೊಡ್ತೇವೆ. ಅದೇ ರೀತಿಯಾಗಿ ತಾವುಗಳು ಸಹಿತ ಖಾಸಗಿಯಾಗಿ ಬಂದು ಭಾಗವಹಿಸ್ಬೋದು ಅಥವಾ ಪತ್ರಿಕೆಯಿಂದ ಬಂದು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಮಾನತೆ ಆಶಯದಿಂದ ನಡೆಯುವಂಥ ಈ ಮೇ ಸಾಹಿತ್ಯ ಮೇಳ ಎಲ್ಲ ಕಡೆ ಪ್ರಚಾರಗೊಳ್ಳಿ ಎಲ್ಲರಿಗೂ ತಲುಪಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಡೀಯಾಗಿ ಮೇ ಸಾಹಿತ್ಯ 12 ವರ್ಷ ಆಯಿತು. ಯಾವುದೇ ಸರ್ಕಾರ ಅದೇ ಬಂಡವಾಳಶಾಹಿಯ ಸಪೋರ್ಟ್ ಇರಲಾರ್ದೇ ಸ್ವಯಂ ಸ್ಫೂರ್ತಿಯಿಂದ ಒಂದು ಆತ್ಮೀಯ ಸ್ನೇಹಿತ ಬಳಗ ಕೂಡಿ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ. ಯಾರೋ ದುಡ್ಡು ಹಾಕ್ತಾರೆ ಮಾಡ್ತಾರೆ, ಸರ್ಕಾರದ ಯಾವುದೇ ಅನುದಾನ ಇಲ್ಲ. ಒಟ್ಟಾರೆ ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಒಂದು ವ್ಯವಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಕಾರ್ಮಿಕರ ಶೋಷಣೆಗೆ ಅಂತ್ಯ ಹಾಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಪ್ರಕಾರ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ಈ ದೇಶದ ಅಂಕುಡೊಂಕುಗಳ ಬಗ್ಗೆ, ಸರ್ಕಾರದ ಅಂಕುಡೊಂಕುಗಳನ್ನು ಇಟ್ಕೊಂಡು ಅಲ್ಲಿ ಚಿಂತನೆ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅಲ್ಲೇ ಬಂದಿರತಕ್ಕಂಥ ನಾಡಿನಾದ್ಯಂತ, ದೇಶದಾದ್ಯಂತ ಪ್ರಸಿದ್ಧ ಸಾಹಿತಿಗಳು, ಹೋರಾಟಗಾರರು, ಸಂಘಟಕರು, ಮಹಿಳಾ ಹೋರಾಟಗಾರರು ಈ ಕಾರ್ಯಕ್ರಮದೆಲ್ಲರೂ ಪಾಲ್ಗೊಳ್ಳುತ್ತಾರೆ. ಸ್ವಾತಂತ್ರ್ಯಕ್ಕೆ 75 ವರ್ಷ ಆದ್ರೂ ದೇಶದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು ಜ್ವಲಂತವಾಗಿದ್ದಾವೆ. ದಲಿತರ ಮೇಲಿನ ಶೋಷಣೆ ಆಗಿರಲಿ ಅಥವಾ ಮಹಿಳೆಯರ ಮೇಲೆ ಮರ್ಯಾದೆ ಹತ್ಯೆ ಅಂಥೇಳಿ ಲಾಸ್ಟ್ ಟೈಮ್ ಇಲ್ಲೇ ಹುಳಿ ಒಳಗಡೆ ನಡೆಯುತ್ತೆ. ಮರ್ಯಾದೆ ಹತ್ಯೆ ಅಂತ ಮಹಿಳೆಯರನ್ನೇ ಶೋಷಣೆ ಮಾಡ್ತಾರೆ. ಇನ್ನೂ ಇಷ್ಟು ವರ್ಷ ಆದರೂ ಈ ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ, ಶೈಕ್ಷಣಿಕ ಇಷ್ಟು ಅಭಿವೃದ್ಧಿ ಆಗಿದೆ ನಮ್ಮ ದೇಶ ಸ್ವಾತಂತ್ರ್ಯ ನಂತರ. ಅಂದ್ರೂ ಕೂಡ ಈ ಶೋಷಣೆಗಳು ಬೇರೆ ಬೇರೆ ಮುಖದಲ್ಲಿ ಈ ಶೋಷಣೆಗಳನ್ನು ಜೀವಂತ ಇರೋದನ್ನು ಇಟ್ಕೊಂಡು ಸಮಾಜ ಸುಧಾರಣೆಯತ್ತ ಹೆಜ್ಜೆ ಇಡಲಿ ಅನ್ನುವಂಥ ಚಿಂತನೆ ಇಟ್ಕೊಂಡು ಈ ಮೇ ಸಾಹಿತ್ಯ ಸಮ್ಮೇಳನವನ್ನು ಬಸವರಾಜ ಸುಳಿವೆ ಅವರು ಪ್ರತಿ ವರ್ಷ ಸಂಘಟನೆ ಮಾಡ್ತಾಯಿದ್ದಾರೆ. ಈ ಮೂಲಕ ಪ್ರಜ್ಞಾವಂತ ನಾಡಿನ ನಾಗರಿಕರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಿ. ಅಲ್ಲೇ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಚಿಂತನೆ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ತಾವು ಪಾಲ್ಗೊಳ್ಳಿ. ಅದನ್ನು ಕೇಳಿಸ್ಕೊಂಡ ನಂತರ ಈ ಸಮಾಜದಲ್ಲಿ ಬದಲಾವಣೆಗೆ ನಮ್ಮಿಂದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಹೆಜ್ಜೆ ಇಡೋಣ ಅನ್ನುವಂಥ ಲೆಕ್ಕಾಚಾರ ಒಳಗಡೆ ಈ ಸಮ್ಮೇಳನ ಸಂಘಟಿಸಲಾಗಿದೆ. 2 ದಿವಸ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಜನ, ನಾಡಿನಾದ್ಯಂತ ಸುಮಾರು ಜನ ಸಾಹಿತಿಗಳು, ಸ್ನೇಹಿತರು, ಹಿತೈಷಿಗಳು, ಹೋರಾಟಗಾರರು, ದೇಶಾಭಿಮಾನಿಗಳು ಅಲ್ಲೆಲ್ಲ ಸೇರಿಕೊಂಡಿರ್ತಾರೆ. ಎಲ್ಲ ಸಾರ್ವಜನಿಕರು ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಹಳಷ್ಟು ನಮಗೆ ಸುಳಿಬೇತು. ನಮ್ಮ ಈ ಲಡಾಯಿ ಪ್ರಕಾಶನ ಏನಿದೆ, ಆತ್ಮೀಯ ಬಳಗ ಬಹಳ ಇದೆ ಗದಗ ಸುತ್ತಮುತ್ತಲು. ಎಲ್ಲ ಆತ್ಮೀಯ ಸ್ನೇಹಿತರು ಈ ಸಮ್ಮೇಳನದಲ್ಲಿ 2 ದಿವಸ, ಶನಿವಾರ ಮತ್ತು ರವಿವಾರ ಇದೆ, 2 ದಿವಸ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಡ್ತೀನಿ. ಒಟ್ಟು ಕೇವಲ 5 ಜನ ಸೇರಿ ಈ ಮೇ ಸಾಹಿತ್ಯ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ. ಅದರಲ್ಲಿ ವಿವೇಕಾನಂದ ದೊಡ್ಡಮನೆಯವರು ಇರ್ತಾರೆ. ಒಂದು ಬೀಡಿ ಕಟ್ಟುವ ಕಾರ್ಮಿಕ ಮಹಿಳೆ ಬಿಬಿ ಜಾನ್ ಮುಲ್ಲಾ, ಈ ಥರದ ಮಹಿಳೆಯರು, ಏನು ದುಡಿಯುವಂಥ ಮಹಿಳೆಯರು, ದಲಿತರು, ದಲಿತ ಮುಖಂಡರು, ಈ ರೀತಿ 5 ಜನ ಇಡೀ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮೇ ಮೇಳಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಈ ಮೇಳದ ವಿಶೇಷ ಏನಂತ ಹೇಳಿದರೆ, ಈ ಕೇಂದ್ರ ಚುನಾವಣಾ ಆಯೋಗ
SIR ಅನ್ನು ಏನು ಜಾರಿಗೆ ತಂದಿದೆ, ಆ ಇಡೀ SIR ಅನ್ನು ಮೇ ಸಾಹಿತ್ಯ ಮೇಳ ಬಳಗ ಖಂಡಿಸಿ 2ನೇ ದಿನ 17ನೇ ತಾರೀಕು ಬೆಳಿಗ್ಗೆ 9:30ಕ್ಕೆ ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ನಮ್ಮ RN ಶೆಟ್ಟಿ ಕಲ್ಯಾಣದವರೆಗೆ ಒಂದು ಜಾಗೃತಿ ಜಾಥಾವನ್ನು SIR ರದ್ದುಗೊಳ್ಳಲಿ ಅಂತೇಳಿ ಒಂದು ಜಾಗೃತಿ ಜಾಥಾವನ್ನು ವಿಶೇಷವಾಗಿ ಇವತ್ತು ಹಮ್ಮಿಕೊಳ್ತಿದ್ದೇವೆ. ಅದು ಕೇಂದ್ರ ಚುನಾವಣಾ ಆಯೋಗದ ಮೂಲಕ ಇಡೀ ಅಹಿಂದ ಮತದಾರರನ್ನು ಹೊರದಬ್ಬುವಂಥ ಪ್ರಕ್ರಿಯೆಯನ್ನು ಖಂಡಿಸಿ ನಾವು SIR ಅನ್ನು ರದ್ದುಗೊಳ್ಳಲಿ ಅಂತೇಳಿ ಒಂದು ಕಾಲ್ನಡಿಗೆ ಜಾಥಾವನ್ನು ಒಂದು ವಿಶೇಷವಾಗಿ ಹಮ್ಮಿಕೊಂಡಿದ್ದೀವಿ. ಅದು ಮೇ ಮೇಳದ ಒಂದು ವಿಶೇಷ ಕಾರ್ಯಕ್ರಮ ಆಗೋದ್ರಿಂದ ಇದು ಎಲ್ಲರ ಕಡೆ ಪ್ರಸಾರ ಆಗಲಿ ಮತ್ತು ಮೇ ಸಾಹಿತ್ಯ ಮೇಳದ ಸಾಹಿತ್ಯ ಆಗ್ತಾರೆ ಸುಮಾರು 1500 ಜನ ಭಾಗವಹಿಸ್ತಿದ್ದಾರೆ. ನಮ್ಮ ಗದಗ ಜಿಲ್ಲೆಯಿಂದ ಒಂದು ಈಗಾಗಲೇ 80 ಜನ ಇವರು ನೋಂದಾಯಿಸ್ಕೊಂಡಿದ್ದಾರೆ ನಮ್ಮ ಗದಗ ಜಿಲ್ಲೆಯಿಂದ. ಎಲ್ರಿಗೂ ವಸತಿ ವ್ಯವಸ್ಥೆ ಇರ್ತದೆ. 2 ದಿನಗಳ ಕಾಲ ಅನೇಕ ವಿಚಾರವಂತರು ಅವರ ಗೋಷ್ಠಿಗಳ ಕುರಿತು ಮಾತನಾಡಿ ಒಂದು ಸಾಮಾಜಿಕ ಬದ್ಧತೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಮೇ ಸಾಹಿತ್ಯ ಮೇಳ ಪ್ರತಿ ವರ್ಷ ನಡೆಯೋದ್ರಿಂದ ಎಲ್ಲರೂ ಭಾಗವಹಿಸಿ ಇದನ್ನು ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ.